ಕಾಂಗ್ರೆಸ್ ಆಯ್ತು, ಈಗ ಬಿಜೆಪಿಯಲ್ಲೂ ಆರಂಭವಾದ ಡಿನ್ನರ್ ಮೀಟಿಂಗ್. ಬದಲಾದ ಸ್ವರೂಪದಲ್ಲಿ ಹಾಲಿ ಮಾಜಿ ಶಾಸಕರ ವಿಶ್ವಾಸ ಗಳಿಸಲು ಪ್ರಯತ್ನ ನಡೀತಾ ಇದೆ. ಇನ್ನು ಮಾಜಿ ಶಾಸಕರು ಹಾಗೂ ಸಂಸದರಿಗೆ ಶುಕ್ರವಾರ ಡಿನ್ನರ್ ಅರೇಂಜ್ ಮಾಡಿದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಇನ್ನು ಭಿನ್ನರ ಬಣದಿಂದ ಅತೃಪ್ತ ಹಿರಿಯ ಮಾಜಿ ಶಾಸಕರು ಸಚಿವರ ಮನವೊಲಿಕೆ ಪ್ರಯತ್ನದ ಹಿನ್ನೆಲೆ ಡಿನ್ನರ್ ಮೀಟಿಂಗ್ ಮೂಲಕ ಎಲ್ಲರ ವಿಶ್ವಾಸ ಗಳಿಸಲು ಮುಂದಾದ ವಿಜಯೇಂದ್ರ. ಶೀಘ್ರದಲ್ಲೇ ಪಕ್ಷಾಧ್ಯಕ್ಷರ ಚುನಾವಣೆ ಇರುವ ಹಿನ್ನೆಲೆ ಎಲ್ಲರ ವಿಶ್ವಾಸ ಪಡೆಯಲು ತಯಾರಿ ಆರಂಭಿಸಿದ ವಿಜಯೇಂದ್ರ ಮುಂಬರುವ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಹಾಗೂ ಪಕ್ಷ ಸಂಘಟನೆ ಕಾರ್ಯ ಇರುವ ಹಿನ್ನೆಲೆ ಔತಣ ಸಭೆ ಆಯೋಜಿಸಿರುವುದಾಗಿ ಹೇಳಿಕೊಂಡಿರುವ ವಿಜಯೇಂದ್ರ, ರಾಜ್ಯದಲ್ಲಿ ಔತಣಕೂಟ ರಾಜಕಾರಣ ಜೋರಾಗಿ ನಡೀತಾ ಇದೆ. ಇನ್ನು ಕಾಂಗ್ರೆಸ್ ಆಯ್ತು, ಈಗ ಬಿಜೆಪಿಯಲ್ಲೂ ಆರಂಭವಾದ ಡಿನ್ನರ್ ಮೀಟಿಂಗ್. ಬದಲಾದ ಸ್ವರೂಪದಲ್ಲಿ ಹಾಲಿ ಮಾಜಿ ಶಾಸಕರ ವಿಶ್ವಾಸವನ್ನ ಗಳಿಸಲು ಮುಂದಾಗಿದ್ದಾರೆ ಬಿವೈ ವಿಜಯೇಂದ್ರ. ಮಾಜಿ ಶಾಸಕರು ಹಾಗೂ ಸಂಸದರಿಗೆ ಶುಕ್ರವಾರ ಡಿನ್ನರ್ ಅರೇಂಜ್ ಮಾಡಿದ್ದಾರೆ. ಇನ್ನು ಭಿನ್ನರ ಬಣದಿಂದ ಅತೃಪ್ತ ಹಿರಿಯ ಮಾಜಿ ಶಾಸಕರು ಸಚಿವರ ಮನವೊಲಿಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಡಿನ್ನರ್ ಮೀಟಿಂಗ್ ಮೂಲಕ ಎಲ್ಲರ ವಿಶ್ವಾಸ ಗಳಿಸಲು ಮುಂದಾಗಿದ್ದಾರೆ ಬಿವೈ ವಿಜಯೇಂದ್ರ. ಶೀಘ್ರದಲ್ಲೇ ಪಕ್ಷದ ಅಧ್ಯಕ್ಷರ ಚುನಾವಣೆ ಇರುವ ಹಿನ್ನೆಲೆ ಎಲ್ಲರ ವಿಶ್ವಾಸ ಪಡೆಯಲು ತಯಾರಿ ಆರಂಭಿಸಿದ ವಿಜಯೇಂದ್ರ ಮುಂಬರುವ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಹಾಗೂ ಪಕ್ಷ ಸಂಘಟನೆ ಕಾರ್ಯ ಇರುವ ಹಿನ್ನೆಲೆ ಔತಣ ಸಭೆ ಆಯೋಜಿಸಿರುವುದಾಗಿ ಹೇಳಿಕೊಂಡಿರುವ ವಿಜಯೇಂದ್ರ, ಮಾಜಿ ಸಚಿವರು ಶಾಸಕರ ವಿಶ್ವಾಸಕ್ಕೆ ಬಿವೈ ತಂತ್ರಗಾರಿಕೆ ಹೆಣೆದಿದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಸಚಿವರ ಡಿನ್ನರ್ ಸಭೆ ರಾಜಕೀಯ ಸ್ವರೂಪ ಪಡೆದಿರುವಾಗಲೇ ಅತ್ತ ಬಿಜೆಪಿಯಲ್ಲೂ ಭೋಜನ ಸಭೆ ಪರ್ವ ಆರಂಭವಾಗಿದೆ. ಇನ್ನು ಮಾಜಿ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಬಿಜೆಪಿಯ ತಟಸ್ಥ ನಾಯಕರು ಸಭೆ ನಡೆಸಿದ ಬೆನ್ನಲ್ಲೇ ಮಾಜಿ ಶಾಸಕರು, ಮಾಜಿ ಸಚಿವರು, ಪರಾಜಿತ ಅಭ್ಯರ್ಥಿಗಳ ಭೋಜನ ಸಭೆ ಆಯೋಜಿಸಿರುವುದು ಚರ್ಚೆಗೆ ಕಾರಣವಾಗಿದೆ. ಇನ್ನು ಡಿನ್ನರ್ ಬಿಸಿ. ಇನ್ನು ಮಾಜಿ ಸಚಿವರು ಶಾಸಕರ ವಿಶ್ವಾಸಕ್ಕೆ ಬಿವೈ ತಂತ್ರ ಹೆಣೆದಿದ್ದು ನಾಳೆ ಬೆಂಗಳೂರಲ್ಲಿ ಭೋಜನ ಕೂಟ ಮೀಟಿಂಗ್ ಮಾಡಲಿದ್ದಾರೆ. ಯತ್ನಾಳ್ ಬಣಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಟಾಂಗ್ ನೀಡಲಿದ್ದಾರೆ. ವಿಜೇಂದ್ರ ವಿರುದ್ಧ ಮಾಜಿ ಸಚಿವರು ಶಾಸಕರ ವಿಶ್ವಾಸ ಗಳಿಸಲೆಂದೇ ಯತ್ನಾಳ್ ಬಣ. ಈ ಹಿನ್ನೆಲೆಯಲ್ಲಿ ಆ ನಾಯಕರ ವಿಶ್ವಾಸ ಗಳಿಸಲು ವಿಜೇಂದ್ರ ಅವರಿಂದ ಭೋಜನ ಕೂಟ ಸಭೆ. ಯತ್ನಾಳ್ ಬಣದ ನಾಯಕರು ವಿಜೇಂದ್ರ ವಿರುದ್ಧ ಬಿಜೆಪಿ ವರಿಷ್ಠರಿಗೆ ದಿಲ್ಲಿಯಲ್ಲಿ ದೂರು ನೀಡಿದ ಬೆನ್ನಲ್ಲೇ ಈ ಒಂದು ಬೆಳವಣಿಗೆಯಾಗಿದೆ. ಇನ್ನು ಪಕ್ಷ ಸಂಘಟನೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ ಔತಣ ಕೂಟ ಎಂದು ಸ್ಪಷ್ಟನೆ ನೀಡಿದ್ದಾರೆ ವಿಜೇಂದ್ರ. ರಾಜ್ಯ ರಾಜಕಾರಣದಲ್ಲಿ ಔತಣ ಕೂಟದ ಭರಾಟೆ ಆರಂಭವಾಗಿದ್ದು, ಬಿವೈ ವಿಜೇಂದ್ರ ಅವರು ಇದೀಗ ಪಕ್ಷದ ಮಾಜಿ ಸಚಿವರು ಹಾಗೂ ಶಾಸಕರಿಗೆ ಶುಕ್ರವಾರ ಔತಣ ಕೂಟ ಆಯೋಜಿಸಿದ್ದಾರೆ. ಯತ್ನಾಳ್ ಬಣದ ಮುಖಂಡರು ಕಳೆದ 3 ದಿನಗಳಿಂದ ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ವಿಜೇಂದ್ರ ವಿರುದ್ಧ ದೂರು ನೀಡಿದ ಬೆನ್ನಲ್ಲೇ ಈ ಔತಣ ಕೂಟ ಆಯೋಜಿಸಿರುವುದು ಸಹಜವಾಗಿಯೇ ಕುತೂಹಲ ಮೂಡಿಸಿದೆ.